ಹಾಯ್ ಫ್ರೆಂಡ್ಸ್, ಸದ್ಯ ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಎಂದರೆ ಅದು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಸರಿಗಮಪ ಎಂದರೆ ತಪ್ಪಾಗಲ್ಲ. ಹೊಸ ಗಾಯನ ಪ್ರತಿಭೆಗಳಿಗೆ ದೊಡ್ಡ ವೇದಿಕೆಯಾಗಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಈ ರಿಯಾಲಿಟಿ ಶೋಯಿಂದಾಗಿ ಅದೆಷ್ಟೋ ಪ್ರತಿಭೆಗಳು ಕರ್ನಾಟಕದ ಮನೆ ಮಾತಾಗಿದ್ದಾರೆ. ಇತ್ತೀಚೆಗಷ್ಟೇ ಹಾವೇರಿ ಹನುಮಂತ ತನ್ನದೇ ಆದ ಜಾನಪದ ಶೈಲಿ ಗಾಯನದಿಂದ ಕರ್ನಾಟಕದ ಮನೆಮನಗಳಲ್ಲೂ ತನ್ನ ಗಾನ ಸುದಿಯನ್ನು ಹರಿಸಿದ್ದು ನಿಮಗೆ ಗೊತ್ತೇ ಇದೆ. ಈಗ ಅದೇ ಹಾವೇರಿ ಜಿಲ್ಲೆಯ ಮೇವಂಡಿ ಗ್ರಾಮದ ರುಬೆನಾ ಎಂಬ ಪ್ರತಿಭೆ ಸರಿಗಮಪ ಸೀಸನ್ 16ರ ಹೊಸ ಗಾಯಕಿ. ತನ್ನದೇ ಆದ ವಿಭಿನ್ನ ಶೈಲಿಯ ಹಾಡಿನಿಂದ ಆಡಿಷನ್ನಲ್ಲಿ ಸೆಲೆಕ್ಟ್ ಆದ ರುಬೀನಾ ಮೊನ್ನೆ ನಡೆದ ಎಪಿಸೋಡಿನಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ್ ಚಿತ್ರದ ಬೊಂಬೆ ಹೇಳುತ್ತೈತೆ ಹಾಡನ್ನು ತನ್ನದೇ ಶಾಲೆಗೆ ಹೋಲಿಸಿ ಹಾಡಿದ ಪರಿಗೆ ಜಡ್ಜಸ್ಗಳು ಅಷ್ಟೇ ಅಲ್ಲದೆ ವೀಕ್ಷಕರಿಂದಲೂ ಭಾರಿ ಪ್ರಶಂಸೆಗೆ ಪಾತ್ರರಾಗಿದ್ದಳು. ಅದೇ ವೇದಿಕೆಯಲ್ಲಿದ್ದ ವಿಜಯ್ ಪ್ರಕಾಶ್ ಅವರು ಈ ಹಾಡನ್ನು ಪುನೀತ್ ಸರಿಗೆ ಕೇಳಿಸಬೇಕೆಂದು ಕಾರ್ಯಕ್ರಮದ ಸಂಯೋಜಕರಿಗೆ ಹೇಳಿಕೊಂಡಿದ್ದರು. ಅದೇ ರೀತಿ ಈ ಹಾಡನ್ನು ಪುನೀತ್ ಸರಿಗೆ ಕೇಳಿಸಿದ ಕಾರ್ಯಕ್ರಮದ ಸಂಯೋಜಕರಿಗೆ ಪುನೀತ್ ಅವರು ಹೇಳಿದ್ದೇನು ಗೊತ್ತಾ? ಅದನ್ನು ನಾವು ಹೇಳ್ತೀವಿ ಕೇಳಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಹಾಕೊಂಡ್ಬಿಡ್ತೀವಿ, ಅದನ್ನು ಕೂಡ ಕ್ಲಿಕ್ ಮಾಡಿ. ರುಬೀನಾ ಹಾಡಿದ ಬೊಂಬೆ ಹೇಳುತ್ತೈತೆ ಹಾಡಿನ ಶಾಲೆಯ ವರ್ಷನ್ ಕೇಳಿದ ಪುನೀತ್ ತುಂಬ ಖುಷಿಯಾಗಿದ್ದಲ್ಲದೆ ಇಂತಹ ಪ್ರತಿಭೆಗಳು ಕನ್ನಡದಲ್ಲಿ ಬೆಳಕಿಗೆ ಬರುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ ಎಂದಿದ್ದಾರೆ. ರುಬೀನಾ ರೀತಿಯ ಬಾಲ ಗಾಯಕರ ಮಧುರವಾದ ಧ್ವನಿ ಕೇಳುವುದಕ್ಕೆ ತುಂಬ ಖುಷಿಯಾಗುತ್ತದೆ. ರಾಜ್ಕುಮಾರ್ ಚಿತ್ರದ ಒರಿಜಿನಲ್ ಸಾಂಗನ್ನು ನಾನು ಮೊದಲ ಬಾರಿಗೆ ಕೇಳಿದಾಗ ಎಷ್ಟು ಖುಷಿಯಾಗಿ ಥ್ರಿಲ್ ಆಗಿದ್ದೇನೋ ಈ ಹಾಡನ್ನು ಕೇಳಿ ಅಷ್ಟೇ ಥ್ರಿಲ್ ಆಗಿದ್ದೇನೆ. ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಈ ಹಂತದಲ್ಲಿ ಸರ್ಕಾರಿ ಶಾಲೆಗಳಲ್ಲೂ ದೊಡ್ಡ ಪ್ರತಿಭೆಗಳು ಹುಟ್ಟುತ್ತೆ ಎಂಬುದಕ್ಕೆ ರುಬೀನಾನೇ ಸಾಕ್ಷಿ. ಈ ಕಾರ್ಯಕ್ರಮದಲ್ಲಿ ರುಬೀನಾ ತುಂಬ ದೊಡ್ಡ ಮಟ್ಟಕ್ಕೆ ಏರಲಿ, ಹಾಗೆ ಇದೇ ರೀತಿಯ ಹಾಡುಗಳಿಂದ ಕನ್ನಡಿಗರ ಮನೆ ಮಾತಾಗಲಿ. ಇಂಥ ಪ್ರತಿಭೆಗಳಿಗೆ ನನ್ನ ಬೆಂಬಲ ಎಂದು ಇರುತ್ತದೆ ಎಂದು ಪುನೀತ್ ಅವರು ಹೇಳಿದ್ದಾರೆ. ಅಲ್ಲದೆ ಜಿ ಕನ್ನಡ ವಾಹಿನಿಯ ಸರಿಗಮಪ ನನ್ನ ಮೆಚ್ಚಿನ ಕಾರ್ಯಕ್ರಮ. ಇಂಥ ಪ್ರತಿಭೆಗಳನ್ನು ಕರ್ನಾಟಕದಾದ್ಯಂತ ಹುಡುಕಿ ಕರೆತಂದು ಒಂದು ಒಳ್ಳೆ ವೇದಿಕೆಯ ಮೂಲಕ ಅವರನ್ನು ಪ್ರಸ್ತುತಪಡಿಸಿದ್ದಲ್ಲದೆ ಕಾರ್ಯಕ್ರಮ ನೋಡುವ ಎಲ್ಲ ವೀಕ್ಷಕರಿಗೂ ಮನರಂಜಿಸುತ್ತಿರುವ ಜಿ ಕನ್ನಡ ವಾಹಿನಿಗೂ ಹಾಗೂ ಕಾರ್ಯಕ್ರಮದ ಸಂಯೋಜಕರಿಗೂ ಧನ್ಯವಾದಗಳನ್ನು ಹೇಳಿದ್ದಾರೆ. ಇದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರುಬೀನಾ ಹಾಗೂ ಜಿ ಕನ್ನಡ ವಾಹಿನಿ ಬಗ್ಗೆ ಹೇಳಿದ್ದಿಷ್ಟು. ಪುನೀತ್ ರಾಜ್ಕುಮಾರ್ ಹೇಳಿಕೆ ನಿಮಗೆ ಸರಿ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.